ನಮ್ಮೆಲ್ಲ ಪ್ರೀತಿಯ ವೀಕ್ಷಕರೇ, ನಿಮಗೆ ಮತ್ತೊಮ್ಮೆ ಟ್ರಾವೆಲ್ ಅಲಾಂಗ್ ವಿತ್ ಅಸ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನೀವು ನಮ್ಮ ಚಾನಲನ್ನು ಮೊದಲ ಬಾರಿ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನನ್ನು ಪ್ರೆಸ್ ಮಾಡಿಬಿಡಿ. ಆಗ ನಾವು ಹಾಕೋ ಅಪ್ಡೇಟ್ಗಳು ನಿಮಗೆ ಬಂದು ತಲುಪುತ್ತೆ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಇವತ್ತು ಆ್ಯಕ್ಚುಲಿ CSK ಮತ್ತು SRH ವಿರುದ್ಧ ನಡೆದ ಪಂದ್ಯದಲ್ಲಿ SRH ಭರ್ಜರಿ ಜಯವನ್ನು ದಾಖಲಿಸಿದೆ. SRH 6 ವಿಕೆಟ್ಗಳಿಂದ ಜಯವನ್ನು ಗಳಿಸಿದೆ. ಹಾಗೆ 11 ಬಾಲ್ಗಳು ಇರೋವಾಗಲೇ SRH ಒಂದು ಜಯಬೇರಿಯನ್ನು ಬೀರಿತು ಅಂತ ಹೇಳಿದ್ರೆ, ಸೊ ಆ ಜಯ ಎಷ್ಟರ ಮಟ್ಟಿಗೆ ಚೆನ್ನಾಗಿತ್ತು ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಇವತ್ತು ಚೆನ್ನೈನ ಅಭಿಮಾನಿಗಳಿಗೆ ಭಾರಿ ನಿರಾಸೆ ಅಂತಲೇ ಹೇಳಬೇಕು. ಯಾಕಂದರೆ ಇವತ್ತು ಮೊದಲು ಬ್ಯಾಟಿಂಗ್ ಮಾಡಿದಂಥ ಚೆನ್ನೈ ಅಷ್ಟೊಂದು ಚೆನ್ನಾಗಿ ಬ್ಯಾಟ್ ಮಾಡಲಿಲ್ಲ. ಈ ಒಂದು ಪಿಚ್ನಲ್ಲಿ ಕೊನೆ ಪಕ್ಷ ಒಂದು 190 ರನ್ಗಳನ್ನು ಮಾಡಿದರೆ ಒಂದು ಒಳ್ಳೆ ಅಟ್ಲೀಸ್ಟ್ 180 ರನ್ಗಳು ಫೈಟಿಂಗ್ ಸ್ಕೋರ್ ಆಗಿರ್ತಾ ಇತ್ತು. ಆದರೆ CSK ಮಾಡಿದ್ದು ಕೇವಲ 165 ರನ್ಗಳನ್ನು ಮಾತ್ರ. ನಾವು ಈ ಹಿಂದಿನ ಪಂದ್ಯಗಳನ್ನೆಲ್ಲ ನೋಡ್ತಾ ಇದ್ದರೆ ಈ IPLನಲ್ಲಿ ಸಾಕಷ್ಟು ಅದ್ಭುತವಾದಂಥ ರನ್ಗಳು ಬರ್ತಾ ಇದೆ. SRHನವರು ಈಗಾಗಲೇ 277 ರನ್ಗಳನ್ನು ಗಳಿಸಿದರು. ಹಾಗೆ KKR ಅವರು ಕೂಡ ಮೊನ್ನೆ 272 ರನ್ಗಳನ್ನು ಗಳಿಸಿದರು. ಅದರಲ್ಲೂ ಮೊನ್ನೆ ಪಂಜಾಬ್ ಕಿಂಗ್ಸ್ GT ಮೇಲೆ 199 ರನ್ಗಳನ್ನು ಭರ್ಜರಿಯಾಗಿ ಚೇಸ್ ಮಾಡಿದ್ರು. ಇದೆಲ್ಲವನ್ನು ನೋಡಿದ್ರೆ 165 ರನ್ಗಳು ಸಾಕಷ್ಟು ಕಮ್ಮಿ ಅಂತಲೇ ಹೇಳ್ಬೋದು. ಮೊದಲು ಬ್ಯಾಟಿಂಗ್ ಮಾಡಿದಂಥ ಚೆನ್ನೈ ಸೂಪರ್ ಕಿಂಗ್ಸ್ನಲ್ಲಿ ರಚಿನ್ ರವೀಂದ್ರ ಅವರು ಚೆನ್ನೈಗೆ ಭಾರಿ ನಿರಾಸೆಯನ್ನು ಉಂಟು ಮಾಡಿದ್ರು ಅಂತಲೇ ಹೇಳ್ಬೋದು. ಯಾಕೆಂದರೆ ಮೊದಲೆರಡು ಪಂದ್ಯಗಳಲ್ಲಿ ಭರ್ಜರಿಯಾಗಿ ಆಡಿದಂಥ ರಚಿನ್ ರವೀಂದ್ರ ಅವರು ಈಗ 2 ಪಂದ್ಯಗಳಲ್ಲಿ ಅತ್ಯಂತ ಸ್ವಲ್ಪ ಸಾಧಾರಣವಾಗಿ ಆಡ್ತಾ ಇದ್ದಾರೆ ಅಂತ ಹೇಳಬೇಕು. ಆದರೆ ರಿತುರಾಜ್ ಗಾಯಕ್ವಾಡ್ ಅವರು ಒಂದು ಭರ್ಜರಿ ಆರಂಭವನ್ನು ಕೊಟ್ಟರು, ಆದರೆ ತುಂಬ ಹೊತ್ತು ನಿಲ್ಲಿಲ್ಲ. ಹಾಗೆ ಅಜಿಂಕ್ಯ ರಹಾನೆ ಅವರು ಸ್ವಲ್ಪ ನಿಧಾನಗತಿಯಲ್ಲಿ ಆಡಿದ್ರು ಅಂತಲೇ ಹೇಳ್ಬೋದು. ಆದರೆ ಶಿವಮ್ ದುಬೆ ಮಾತ್ರ ಸಿಕ್ಸರ್ ದುಬೆ ಹಾಗೆ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡಿದ್ರು. ಎಲ್ಲೊಂದು ಕಡೆ CSKಗೆ ಶಿವಮ್ ದುಬೆ ಅವರು ಸಿಕ್ಸರ್ ದುಬೆ ಆಗಿ ಮಾರ್ಪಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಇವತ್ತು CSK ಒಂದು ತಂಡವಾಗಿ ಸಾಕಷ್ಟು ರನ್ಗಳನ್ನು ಮಾಡೋದರಲ್ಲಿ ವಿಫಲ ಆದರೂ ಕೂಡ ಶಿವಮ್ ದುಬೆ ಅವರು ಸಾಕಷ್ಟು ಕನ್ಸಿಸ್ಟೆನ್ಸಿಯನ್ನು ತೋರ್ತಾ ಇದ್ದಾರೆ. ಮತ್ತೊಂದು ಕಡೆ ರವೀಂದ್ರ ಜಡೇಜಾ ಅವರು ಕೂಡ 23 ಬಾಲ್ಗಳಲ್ಲಿ 31 ರನ್ಗಳನ್ನು ಬಾರಿಸಿದ್ರು. ಆದರೆ ಕೊನೆ ಓವರ್ನಲ್ಲಿ CSK ಅಭಿಮಾನಿಗಳು ತುಂಬಾ ಖುಷಿಯಾಗಿದ್ದರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕಂದರೆ MS ಧೋನಿ ಅವರು ಕಡೆಯ 2 ಬಾಲ್ಗಳಿರೋವಾಗ ಒಳಗಡೆ ಬಂದರು. ಆಗ ಚೆನ್ನೈ ಅಭಿಮಾನಿಗಳು ಸಂಭ್ರಮಾಚರಣೆಯನ್ನೇ ಮಾಡ್ತಾಯಿದ್ರು ಅಂತ ಹೇಳಬೇಕು. ಆದರೆ ಆ ನಂತರ ಏನು ಸನ್ರೈಸರ್ಸ್ ಹೈದರಾಬಾದು ಬ್ಯಾಟಿಂಗನ್ನು ಪ್ರಾರಂಭ ಮಾಡಿದ್ರು. ಅಲ್ಲಿ ಸೂಪರ್ಬ್ ಆದಂಥ ಸ್ಟಾರ್ಟ್ ಅಂತಲೇ ಹೇಳಬೇಕು. ಅಭಿಷೇಕ್ ಶರ್ಮಾ ಅವರು ಭರ್ಜರಿ ಬ್ಯಾಟ್ ಬೀಸಿ ಒಂದು ಉತ್ತಮವಾದಂಥ ಆರಂಭವನ್ನು ಒದಗಿಸ್ಕೊಟ್ರು. ಅದೇ ರೀತಿ ಏಡನ್ ಮಾರ್ಕ್ರಮ್ ಅವರು ಕೂಡ ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿದ್ರು. ಎಲ್ಲರ ಒಂದು ಉತ್ತಮವಾದಂಥ ಬ್ಯಾಟಿಂಗ್ನಿಂದ SRH ಅದ್ಭುತವಾದ ಗೆಲುವನ್ನು ದಾಖಲಿಸ್ತು ಅಂತಲೇ ಹೇಳ್ಬೋದು. ಈ ಮೂಲಕ SRH ಅವರು ಪಾಯಿಂಟ್ ಪಟ್ಟಿಯಲ್ಲೂ ಕೂಡ ಒಂದಷ್ಟು ಅಂಕಗಳನ್ನು ಕಲೆ ಹಾಕಿದ್ದಾರೆ. ಸೊ SRHನವರು ಸದ್ಯದ ಮಟ್ಟಿಗೆ 5ನೇ ಸ್ಥಾನದಲ್ಲೇ ಇದ್ದಾರೆ SRHನವರು. ಆದರೆ KKR ಮೊದಲನೇ ಸ್ಥಾನದಲ್ಲಿದೆ, 3ಕ್ಕೆ 3 ಪಂದ್ಯಗಳನ್ನು ಗೆದ್ದಿದೆ. ಹಾಗೆ RR 3ಕ್ಕೆ 3 ಪಂದ್ಯಗಳನ್ನು ಗೆದ್ದಿದೆ. ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಫ್ರೆಂಡ್ಸ್.